Hi guys, good evening. This is your Pradeep Gowda and this is your beautiful channel Pradeep Gowda 09. Okay, now in this session we are going to discuss about the light continuation chapter here. In the previous session we have discussed about reflection and laws of reflection. Previous session ಒಳಗಡೆ reflection ಮತ್ತು laws of reflection ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ ನಾವು. And now we need to discuss about some further discussion of this chapter. Correct? Okay, now ನನಗೆ ಇವಾಗ ಏನು next concept ಬೇಕು. The next concept is image formation. Image formation by plane mirror. Plane mirror. ಕರೆಕ್ಟಾ? ಮಿರರ್, ಪ್ಲೇನ್ ಮಿರರ್ ಮನೆ ಒಳಗಡೆ ನಾವು ಯೂಶಲಿ ಯೂಸ್ ಮಾಡ್ತೀವಲ್ಲ ಮಿರರ್ಸ್ ಅವಕ್ಕೆ ಕರಿತೀವಿ ನಾವು ಪ್ಲೇನ್ ಮಿರರ್ಸ್ ಅಂತ ಕರಿತೀವಿ. ಆ ಪ್ಲೇನ್ ಮಿರರ್ ಒಳಗಡೆ ಇಮೇಜ್ ಹೆಂಗ್ ಫಾರ್ಮ್ ಆಗ್ತದ, ಹೌ ದ ಇಮೇಜಸ್ ಆರ್ ಗೋಯಿಂಗ್ ಟು ಫಾರ್ಮ್ ಇನ್ ದ ಪ್ಲೇನ್ ಮಿರರ್ಸ್, ಅದು ಬೇಕು ನಮ್ಗೆ. ಕರೆಕ್ಟಾ? ಸಪೋಸ್ ಇದ್ರ ಬಗ್ಗೆ ನನಗೆ ಕ್ಲಾರಿಟಿ ಸಿಗ್ಬೇಕಾಗಿತ್ತು, ಈ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಸಿಗ್ಬೇಕಾಗಿತ್ತಪ್ಪ ಅಂತಂದ್ರೆ ಜಸ್ಟ್ ಪ್ರೀವಿಯಸ್ ಸೆಷನ್ ಒಂದ್ಸರಿ ನೋಡ್ರಿ, ಲೈಟ್ ಪಾರ್ಟ್ 4 ಸೆಷನ್ ಒಂದ್ಸರಿ ನೋಡ್ರಿ. ಕರೆಕ್ಟಾ? ನಿಮಗೇನಪ್ಪಾ ಅಂದ್ರೆ ಆ ವಿಡಿಯೋ ನೋಡಿರ್ಲಿಲ್ಲಪ್ಪ ಅಂತಂದ್ರೆ ಇಲ್ಲಿ ನಾಟ್ ಗೆಟ್ ಎನಿ ಕ್ಲಾರಿಟಿ ಅಬೌಟ್ ದಿಸ್ ವಿಡಿಯೋ. ಈ ವಿಡಿಯೋ ಒಳಗಡೆ ಕ್ಲಾರಿಟಿ ಸಿಗಲ್ಲ. ಓಕೆ, ಆ ವಿಡಿಯೋದ ಆಲ್ರೆಡಿ ನಾನು ಲಿಂಕ್ ಏನ್ ಮಾಡೀನಿ ಸಬ್ಸ್ಕ್ರಿಪ್ಷನ್ ಒಳಗಡೆ ಮೆನ್ಷನ್ ಮಾಡೀನಪ್ಪಿ, ಒನ್ಸ್ ವಿಸಿಟ್ ಮಾಡಿ. ಓಕೆ, ಅದಾದ್ಮೇಲೆ ಇದು ನಿಮ್ಗೆ ಕ್ಲಾರಿಟಿ ಸಿಗ್ತದೆ. ಸಿ ಹಿಯರ್ ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ಬಗ್ಗೆ ಪ್ರೀವಿಯಸ್ ಸೆಷನ್ ಒಳಗಡೆ ಬೈ ಡಿಸ್ಕಸ್ ಮಾಡಿ. ಪ್ಲೇನ್ ಮಿರರ್ ಮೀನ್ಸ್ it is a transparent glass. The transparent glass is having coating at one side. One side ಏನಂತೆ coating ಇರ್ತೈತಿ. This is called as a plane mirror. Suppose ಇಲ್ಲಿ ಏನಾದ್ರೂ coating ಇರಲಿಲ್ಲಪ್ಪ ಅಂದ್ರೆ ಪ್ಲೇನ್ ಮಿರರ್ ಆಗಿ ಆಕ್ಟ್ ಆಗಲ್ಲ. ಹೌದಾ? ಕೋಟಿಂಗ್ ಮಾಡಿರ್ತೀವಿ. This is called as a coating surface and this side is called as a reflecting surface. Coating surface ಯಾವ್ದ್ರ ಹತ್ರ ಮಾಡಿರ್ತೀವಿ? Coating surface is made by silver. Silver ಇಂದ ಮಾಡಿರ್ತೀವಿ. ಹೌದಾ? ನನಗೆ ಇಮೇಜ್ ಹೆಂಗ್ ಫಾರ್ಮ್ ಆಗ್ತಾ ಅಂತ ಬೇಕು. ಲೆಟ್ ಅಸ್ ಅಸ್ಯೂಮ್ ಹಿಯರ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್. ಹಿಯರ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್. ಇಲ್ಲಿ ಆಬ್ಜೆಕ್ಟ್ ಇಟ್ಟಿಲ್ಲ. ಲೆಟ್ ಅಸ್ ಅಸ್ಯೂಮ್ ನೀನೇ ನಿಂತಿ ಅಂತ ಅನ್ಕೋ. ಯಾರಿದು? ನೀನು. ಯಾರಪ್ಪಿ? ನೀನು. ನೀನೇ ಇದೀಯ. ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್. The image of this object is formed inside the mirror. Inside the mirror ಏನ್ ಮಾಡ್ತದಪ್ಪ? ನಿಂದ ಇಮೇಜ್ ಫಾರ್ಮ್ ಆಗ್ತದ. How it is going to form? Some rules ಅದಾವ. It has to follow some rules here to form the image of particular object. ಯಾವ್ದಾದ್ರು ಆಬ್ಜೆಕ್ಟ್ ಒಂದು ಇಮೇಜ್ ಫಾರ್ಮ್ ಆಗ್ಬೇಕಾಗಿತ್ತಂದ್ರ ಸಮ್ ರೂಲ್ಸ್ ಅದಾವಪಿ, ಆ ರೂಲ್ಸ್ ನ ಕಂಪಲ್ಸರಿ ಫಾಲೋ ಮಾಡ್ಬೇಕು. ರೂಲ್ ನಂಬರ್ 1 ಏನಾಗ್ಬೇಕಲ್ಲಿ? ಟೂ ಲೈಟ್ ರೇಸ್ should not to a minimum two light rays should meet at a point. ಪರ್ಟಿಕ್ಯುಲರ್ ಪಾಯಿಂಟ್ ಒಳಗೆ ಟೂ ಲೈಟ್ ರೇಸ್ ಕಂಪಲ್ಸರಿ ಮೀಟ್ ಆಗಬೇಕು. ಅವು ಎಲ್ಲೋ ಮೀಟ್ ಆಗ್ತಾವಲ್ಲಪಿ ಅಲ್ಲಿ ಇಮೇಜ್ ಫಾರ್ಮ್ ಆಗ್ತದೆ. ಸಪೋಸ್ ಅವು ಟೂ ಲೈಟ್ ರೇಸ್ ಅಂತ ಏನಪ್ಪಿ? These two light rays are nothing but a reflected light rays. Two reflected light rays, minimum two reflected light rays should meet at a particular point, and that point is called as the point of image formation. Image ಅಲ್ಲಿ ಫಾರ್ಮ್ ಆಗುತ್ತೆ. ಹೌದಾ? ಸಪೋಸ್ ಟೂ ಲೈಟ್ ರೇಸ್ ಏನಾದ್ರೂ ಮೀಟ್ ಆಗಲಿಲ್ಲ, ಮಿನಿಮಮ್ ಟೂ ಲೈಟ್ ರೇಸ್ ಏನಾದ್ರೂ ಒಂದಕ್ಕೊಂದು ಮೀಟ್ ಆಗಲಿಲ್ಲಪ್ಪ ಅಂದ್ರ ಇಮೇಜ್ ವಿಲ್ ನಾಟ್ ಬಿ ಫಾರ್ಮ್ಸ್. ಇಮೇಜ್ ಫಾರ್ಮ್ ಆಗಲ್ಲ. ಈ ಇಮೇಜ್ ಫಾರ್ಮೇಶನ್ ಮೇನ್ ರಿಫ್ಲೆಕ್ಷನ್ ಆಗ್ತದೆ. ರಿಫ್ಲೆಕ್ಷನ್ ಆಗ್ತದಪ್ಪ ಅಂದ್ರೆ ಲಾಸ್ ಆಫ್ ರಿಫ್ಲೆಕ್ಷನ್ ಕಂಪಲ್ಸರಿ ಅಪ್ಲಿಕೇಬಲ್ ಇರ್ತವೆ, ಬಿಕಾಸ್ ದೋಸ್ ಟು ಆರ್ ಕಾಲ್ಡ್ ಆಸ್ ದಿ ಯೂನಿವರ್ಸಲ್ ಲಾಸ್ ಅಂತ ಕರಿತೀವಿ. ಹೌದಾ? ಈಗ ನೋಡ್ರಿ, ಟೂ ಲೈಟ್ ರೇಸ್ ಶುಡ್ ಮೀಟ್ ಅಟ್ ಅ ಪಾಯಿಂಟ್. ಯಾವ ಲೈಟ್ ರೇಸು? ರಿಫ್ಲೆಕ್ಟೆಡ್ ಲೈಟ್ ರೇಸ್. Minimum two reflected light rays should meet at a point. That point is called as a point of image formation. Two reflected light rays compulsory ಒಂದಕ್ಕೊಂದು ಮೀಟ್ ಆಗ್ಬೇಕು. ಲೈಕ್ ದಿಸ್ ಒಂದಕ್ಕೊಂದು ಏನಾಗಬೇಕು? ಮೀಟ್ ಆಗ್ಬೇಕು. ಅವು ಯಾವ ಪಾಯಿಂಟ್ ಮೀಟ್ ಆಗಿರ್ತಾವಪ್ಪಿ ಅಲ್ಲಿ ಇಮೇಜ್ ಫಾರ್ಮ್ ಆಗ್ತದೆ. ಮಿರರ್ ಮುಂದೆ ನಿಮ್ಮ ಮನೆ ಒಳಗಡೆ ಮಿರರ್ ಇರ್ತದಪ್ಪಿ, ಮಿರರ್ ಒಳಗಡೆ ನಿಂತು ತಲೆ ಬಾಚ್ಕೊತಿರ್ತಿ, ಶೋ ಅಪ್ ಕೊಡ್ತಿರ್ತಿ. ಶೋ ಅಪ್ ಕೊಡ್ಬೇಕಾಗಿತ್ತಪ್ಪ ಅಂತಂದ್ರ ಅಲ್ಲಿ ನಿನ್ನ ಹತ್ರ ಲೈಟ್ ಎಮಿಟ್ ಆಗ್ತದೆ. ಹೌದಾ? ಎಷ್ಟು ಲೈಟ್ ಎಮಿಟ್ ಆಗ್ತಾವಪ್ಪಿ? ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್ ಆರ್ ಎಮಿಟೆಡ್ ಬೈ ಯು. ಲೈಟ್ ಪ್ರೊಡ್ಯೂಸ್ ಮಾಡಿದೀನಿ. ಎಷ್ಟು ಲೈಟ್ ರೇಸ್ ಪ್ರೊಡ್ಯೂಸ್ ಮಾಡಿರ್ತಿ? ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್ ನ ಪ್ರೊಡ್ಯೂಸ್ ಮಾಡಿ. ಬಟ್ ನನಗೆ ಇಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್ ನ ಡ್ರಾ ಮಾಡಕ್ ಆಗಲ್ಲಪಿ. ಅದಕ್ಕೆ ಏನ್ ಮಾಡ್ತೀನಿ ನಾನು? ಮಿನಿಮಮ್ ನಂಬರ್ ಆಫ್ ಲೈಟ್ ರೇಸ್ ವಿಚ್ ಆರ್ ರಿಕ್ವೈರ್ಡ್ ಟು ಫಾರ್ಮ್ ಅನ್ ಇಮೇಜ್ ಅದಲ್ಲಪಿ ಅವನಷ್ಟೇ ಕನ್ಸಿಡರ್ ಮಾಡ್ಕೊತೀನಿ.
ಮಿನಿಮಮ್ ಲೈಟ್ ರೇಸು ಇಮೇಜ್ ನ ಫಾರ್ಮ್ ಮಾಡಕ್ಕೆ ಎಷ್ಟು ಬೇಕಲ್ಲ ಅವ್ನ ಅಷ್ಟೇ ತಗೋತೀನಿ. ಎಷ್ಟು ಬೇಕಪ್ಪ ಅಂದ್ರೆ ನನಗೆ 2 ಲೈಟ್ ರೇಸ್ ಬೇಕು, ಮಿನಿಮಮ್ 2 ಲೈಟ್ ರೇಸ್ ಬೇಕು, ಕನ್ಸಿಡರ್ 2 ಲೈಟ್ ರೇಸ್. ಇವಾಗ ನಾನು ಏನ್ ಮಾಡ್ತೀನಿ, 1 ಲೈಟ್ ರೇ ಇಟ್ ಈಸ್ ಇನ್ಸಿಡೆಂಟ್ ಆನ್ ದಿ ಮಿರರ್ ಅಲಾಂಗ್ ದ ನಾರ್ಮಲ್ ಇನ್ಸಿಡೆಂಟ್ ಆಗ್ತದೆ. ಹೆಂಗಾಗ್ತದೆ ಇದು? ದಿಸ್ ಇಸ್ ನಾರ್ಮಲ್ ಇನ್ಸಿಡೆನ್ಸ್. ನಾರ್ಮಲ್ ಇನ್ಸಿಡೆನ್ಸ್. ನಾರ್ಮಲ್ ಇನ್ಸಿಡೆನ್ಸ್. ನಾರ್ಮಲ್ ಇನ್ಸಿಡೆನ್ಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗ್ತದ? ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 0. ಇಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ 0 ಅಂದ್ರೆ ಏನಪ್ಪಿ? ಆಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ ಆಲ್ಸೋ 0. ಅಬೌಟ್ ದಿಸ್ ನಾರ್ಮಲ್ ಇನ್ಸಿಡೆನ್ಸ್ ವಿ ಹ್ಯಾವ್ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಸೆಷನ್ ಅಪ್ಪಿ. ಹೌದಾ? ಅದಕ್ಕೆ ಹೇಳಿದ್ ನಾನು ಪ್ರೀವಿಯಸ್ ಸೆಷನ್ ನೋಡಲಿಲ್ಲಪ್ಪ ಒಂದ್ಸರಿ ನೋಡ್ರಪ್ಪಿ, ಕ್ಲಾರಿಟಿ ಸಿಗ್ತದೆ ನಿಮಗೆ. ಓಕೆ, ಸಿ ನಾರ್ಮಲ್ ಇನ್ಸಿಡೆಂಟ್ ಆಯ್ತು, ಆಂಗಲ್ ಆಫ್ ಇನ್ಸಿಡೆನ್ಸ್ 0 ಆಯ್ತಾ, ಆಂಗಲ್ ಆಫ್ ರಿಫ್ಲೆಕ್ಷನ್ 0, ವಾಪಸ್ ರಿಟರ್ನ್ಸ್ ಅದೇ ಪಾತ್ ಒಳಗಡೆ ರಿಟರ್ನ್ ಆಗುತ್ತೆ, ಅದೇ ಪಾತ್ ಒಳಗಡೆ ರಿಟರ್ನ್. ದಿಸ್ ಇಸ್ ಫಸ್ಟ್ ಲೈಟ್ ರೇ. ಸೆಕೆಂಡ್ ಲೈಟ್ ರೇ ತಗೊಂತೀರಪ್ಪಿ, ಇಟ್ ವಿಲ್ ಇನ್ಸಿಡೆಂಟ್ ಲೈಕ್ ದಿಸ್, ಟ್ಯಾಂಜೆನ್ಷಿಯಲಿ ಇನ್ಸಿಡೆಂಟ್ ಆಗ್ತದೆ. ಓಕೆ, ಎವ್ರಿ ಟೈಮ್ ಟ್ಯಾಂಜೆನ್ಷಿಯಲ್ ಇನ್ಸಿಡೆಂಟ್ ಆಗ್ತದೆ ಅನ್ಸರ? ಇಲ್ಲಪ್ಪಿ, ನೀ ಹೆಂಗ ಬೇಕಾದ್ರೂ ತಗೋಬೇಕು, ಬಟ್ ಅವು ಏನ್ ಗೊತ್ತಿರ್ಬೇಕು ನಿನಗೆ, ಲಾಸ್ ಆಫ್ ರಿಫ್ಲೆಕ್ಷನ್ ಫಾಲೋ ಮಾಡಬೇಕು. ಕರೆಕ್ಟಾ? ದಿಸ್ ಇಸ್ ಇನ್ಸಿಡೆಂಟ್ ರೇ ಅಂಡ್ ಇಟ್ ವಿಲ್ ರಿಫ್ಲೆಕ್ಟ್ಸ್ ಲೈಕ್ ದಿಸ್. ಇಟ್ ವಿಲ್ ರಿಫ್ಲೆಕ್ಟ್ಸ್ ಲೈಕ್ ದಿಸ್. ನಾನು ಹೇಳಿದ್ದೆ ಇಮೇಜ್ ಫಾರ್ಮ್ ಆಗ್ತದ್ರ ಮಿನಿಮಮ್ 2 ರಿಫ್ಲೆಕ್ಟೆಡ್ ರೇಸ್ ಶೋಡ್ ಮೀಟ್ ಆಟ್ ಅ ಪಾಯಿಂಟ್. ಆ ಪಾಯಿಂಟ್ ಒಳಗಡೆ ಇಮೇಜ್ ಫಾರ್ಮ್ ಆಗುತ್ತೆ, ಇಲ್ಲಿಲ್ಲ ಇಮೇಜ್ ಫಾರ್ಮ್ ಆಗಲ್ಲ. ನೋಡ್ರಿ, ರಿಫ್ಲೆಕ್ಟೆಡ್ ಲೈಟ್ ರೇಸ್ ಎಲ್ಲರೂ ಮೀಟ್ ಆಗ್ತಾವ ನೋಡಪ್ಪಿ. ಸಿಹಿಯ ಇದು ಒಂದು ರಿಫ್ಲೆಕ್ಟೆಡ್, ಫಸ್ಟ್ ರಿಫ್ಲೆಕ್ಟೆಡ್ ಲೈಟ್ ರೇ, ಇದೇನಪ್ಪಿ ಸೆಕೆಂಡ್ ರಿಫ್ಲೆಕ್ಟೆಡ್ ಲೈಟ್. ಹೆಂಗದಾವ ಎರಡು? ಡೈವರ್ಜೆಂಟ್ ಅದಾವ. ಹೆಂಗದಾವ ನೋಡಕ? ಡೈವರ್ಜೆಂಟ್ ಬೀಮ್ ಆಫ್ ಲೈಟ್ ರೇಸ್. ಹೌ ದೇ ಆರ್ ಲುಕಿಂಗ್ ಲೈಕ್ ಡೈವರ್ಜೆಂಟ್ ಬೀಮ್ ಆಫ್. ಡೈವರ್ಜೆಂಟ್ ಬೀಮ್ ಆಫ್ ಲೈಟ್ ಯಾವಾಗಾರ ಮೀಟ್ ಆಗ್ತದೆ ಒಂದಕ್ಕೊಂದು? ಮೀಟ್ ಆಗಲ್ಲ. ಮೀಟ್ ಆಗಲ್ಲ ಅಂದ್ರೆ ಇವಾಗ ನಾನು ಏನ್ ಹೇಳ್ತೀನಿ ಕನ್ಕ್ಲೂಷನ್, ದೇರ್ ಇಸ್ ನೋ ಇಮೇಜ್ ಫಾರ್ಮೇಶನ್ ಬೈ ದ ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ಇಮೇಜ್ ಫಾರ್ಮ್ ಆಗ್ತದ? ಫಾರ್ಮ್ ಆಗಲ್ಲ. ಫಾರ್ಮ್ ಆಗಲ್ಲ. ಓಕೆ, ಫಾರ್ಮ್ ಆಗಲ್ಲ ಅಂದ್ರ ನಾನು ಇವಾಗ ಜಸ್ಟ್ ಒಂದು 5 ಮಿನಿಟ್ಸ್ ಬಿಫೋರ್ ನಾನು ಏನ್ ಮಾಡಿದಪ್ಪಿ, ಮಿರರ್ ಮುಂದೆ ನಿಂತು ತಲೆ ಬಾಚ್ಕೊಂಡ್ ಬಂದೆ ನಾನು. ಅವಾಗ ಕಾಣಕತ್ತಿದ್ದೆ ನಾನು, ಬಟ್ ಇಲ್ಲಿ ಕಾಣಕತ್ತಿಲ್ಲ. ಇಸ್ ರೈಟ್ ಆರ್? ಜಸ್ಟ್ 5 ಮಿನಿಟ್ಸ್ ಬಿಫೋರ್ ನಾನು ತಲೆ ಬಾಚ್ಕೊಂಡ್ ಬಂದೆ. ತಲೆ ಬಾಚ್ಕೋಬೇಕಾದ್ರೆ ಏನ್ ಕಾಣಕತ್ತಿದ್ದೆ, ಮಿರರ್ ಒಳಗಡೆ ನನ್ನ ಇಮೇಜ್ ಕಾಣಕತ್ತಿತ್ತು, ಫಾರ್ಮ್ ಆಗಿತ್ತು ಇಮೇಜ್, ಬಟ್ ಇಲ್ಲಿ ಫಾರ್ಮ್ ಆಗ್ತದೆ. ಸಮಥಿಂಗ್ ಏನೋ ಆಗೈತಿ, ಏನೋ ಮಿಸ್ಟೇಕ್ ಆಗೈತಿ. ಏನ್ ಮಿಸ್ಟೇಕ್ ಆಗೈತಿ? ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ಲಾಸ್ ಎಲ್ಲ ಫಾಲೋ ಆಗೈತಿ, ಕರೆಕ್ಟ್ ಐತಿ. ಬಟ್ ಪ್ರಾಕ್ಟಿಕಲಿ ಆಲ್ರೆಡಿ ಪ್ರೂವ್ ಆಗೈತಿ, ಥಿಯರಾಟಿಕಲಿ ಹೆಂಗಾರ ಮಾಡಿ ಪ್ರೂವ್ ಮಾಡಲೇಬೇಕು. ಪ್ರಾಕ್ಟಿಕಲಿ ನನ್ನ ಇಮೇಜ್ ಫಾರ್ಮ್ ಜಸ್ಟ್ 5 ಮಿನಿಟ್ಸ್ ಬಿಫೋರ್ ನಾನು ನೋಡಿ ಬಂದೆ, ನನ್ನ ಇಮೇಜ್ ಫಾರ್ಮ್ ಆಗೈತಿ. ಬಟ್ ಥಿಯರಾಟಿಕಲಿ ಇಮೇಜ್ ಫಾರ್ಮ್ ಆಗುತ್ತಿಲ್ಲ. ಥಿಯರಾಟಿಕಲಿ ಇಮೇಜ್ ಫಾರ್ಮ್ ಆಗುತ್ತಿಲ್ಲಪ್ಪ ಅಂದ್ರೆ ಹೆಂಗಾರ ಮಾಡಿ ಕೂರಿಸ್ಬೇಕಲ್ಲ ಇವನ್ನ. ಈ ಕಡೆ ಸೈಡ್ ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಸೈಡ್, ದಿಸ್ ಇಸ್ ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಏನಾದ್ರು ಲೈಟ್ ರೇಸ್ ಮೀಟ್ ಆಗ್ತಾವ, ಪಾಸಿಬಿಲಿಟಿ ಐತಲ್ಲ. ಡೈವರ್ಜೆಂಟ್ ಅದಾವಲೇ ಅವು, ಡೈವರ್ಜೆಂಟ್ ಲೈಟ್ ರೇಸ್ ಯಾರ ಮೀಟ್ ಆಗ್ತಾವ ಅಂತ ಹೇಳಿದ್ರಿ, ಯಾರ ಮುಂದೆ ಹೇಳಿದ್ರಪ್ಪ, ಬೂಟ್ಲೆ ಹೊಡಿತಾರ ಅವರು. ಹೆಂಗ್ ಹೊಡಿತಾರ? ಬೂಟ್ಲೆ ಹೊಡಿತಾರ. ತಮ್ಮ ಬೂಟ್ಲೆ ಹೊಡ್ಸೋಕ್ ಹೋಗ್ಬೇಡ. ಅದ್ರ ಸಂಬಂಧ ಏನ್ ಮಾಡು, ಈ ಕಡೆ ಮೀಟ್ ಆಗಲ್ಲ, ಅಟ್ಲೀಸ್ಟ್ ಈ ಕಡೆ ಮೀಟ್ ಆಗ್ಬೋದು. ಈ ಕಡೆ ಮೀಟ್ ಆಗಲ್ಲ ಅವೆರಡು, ಈ ಕಡೆ ಮೀಟ್ ಆಗ್ಬೋದು. ಅಂದ್ರೆ ಎರಡು ಲೈಟ್ ರೇಸ್ ನ ಎಕ್ಸ್ಟೆಂಡ್ ಮಾಡ್ಕೊತೀನಿ. ಎರಡು ಲೈಟ್ ರೇಸ್ ಅಂದ್ರೆ ಯಾವ್ಯಾವ? ಇನ್ಸಿಡೆಂಟ್ ಲೈಟ್ ರೇ, ರಿಫ್ಲೆಕ್ಟೆಡ್ ಲೈಟ್ ರೇ, ಎರಡು ಏನ್ ಮಾಡ್ಕೊತೀನಿ? ಎಕ್ಸ್ಟೆಂಡ್ ಮಾಡ್ಕೊತೀನಿ. ಲೆಟ್ ಅಸ್ ಎಕ್ಸ್ಟೆಂಡ್ ಹಿಯರ್. ಓಕೆ, ಎಕ್ಸ್ಟೆಂಡ್ ಮಾಡ್ಕೊ, ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು. ಹಾ, ಒಂದ್ ಕಡೆ ಮೀಟ್ ಆದೋ. ಎಲ್ಲಿ ಮೀಟ್ ಆದೋ ಪಿ? ಈ ಪಾಯಿಂಟ್ ಒಳಗಡೆ ಮೀಟ್ ಆದ ಅಂದ್ರೆ ನಿಂದು ಮಾರ್ ಏನೈತಲ್ಲ ಪಿ, ನಿಂದು ಫೇಸು ಇಲ್ಲಿ ಕಾಣ್ತದೆ. ನೀ ಇಲ್ಲದಿ, ನಿಂದ ಇಮೇಜ್ ಇಲ್ಲಿ ಕಾಣ್ತದೆ. ನೀ ಇಲ್ಲದಿ, ನಿಂದ ಇಮೇಜ್ ಇಲ್ಲಿ ಕಾಣ್ತದೆ. ದಿಸ್ ಇಮೇಜ್ ಈಸ್ ಇಮ್ಯಾಜಿನರಿ. ಇಮೇಜ್ ಈಸ್, ಇಲ್ಲೇನ್ ಇಮೇಜ್ ಐತಲ್ಲ ಪಿ, ಇಮ್ಯಾಜಿನರಿ ಇದು. ರಿಯಾಲಿಟಿ ಒಳಗಡೆ ಎಕ್ಸಿಸ್ಟೆನ್ಸ್ ಇಲ್ಲ. ವೈ? ಬಿಕಾಸ್ ಈಸ್ ಫಾರ್ಮ್ಡ್ ಬೈ ಇಮ್ಯಾಜಿನರಿ ರೇಸ್. ಇವ್ ರೇಸ್ ಅಲ್ಲಿ ಡಾಟೆಡ್ ಅದಾವ ಪಿ, ದೀಸ್ ಆರ್ ಜಸ್ಟ್ ಡಾಟೆಡ್, ದೀಸ್ ಆರ್ ನಾಟ್ ಲೈಟ್ ರೇಸ್. ಇವು ಲೈಟ್ ರೇಸ್ ಅಲ್ಲ. ಇಲ್ಲಿ ಅದಾವ ಲೈಟ್ ರೇಸ್, ಇವು ರಿಯಲ್ ಲೈಟ್ ರೇಸ್. ಇವು ಪಿ ಇಮ್ಯಾಜಿನರಿ ಲೈಟ್ ರೇಸ್. ಏನೋ ಇಮ್ಯಾಜಿನರಿ ಲೈಟ್. ಲೆಟ್ us know the characteristics. Characteristics ಏನೇನಾಗ್ತಾವ ಅಂತ ನೋಡೋಣ. Characteristics of image formed by plane mirror. Plane mirror. These are very very important for 2 marks. 2 marks is important. Write the characteristics of image formed by
ಪ್ಲೇನ್ ಮಿರರ್ ಇಮೇಜ್ ಫಾರ್ಮ್ ಆಗ್ತಾವಲ್ಲ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಬರಿ ಅಂತ ಹೇಳಿ ವೆರಿ 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 ಇಂಪಾರ್ಟೆಂಟ್. ಓಕೆ, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಒಂದು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತ ಏನು? ಸೈಜ್ ಆಫ್ ದಿ ಆಬ್ಜೆಕ್ಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ದ ಸೈಜ್ ಆಫ್ ದಿ ಇಮೇಜ್. ಹೌದಾ ಇಲ್ಲ? ಈಗ ನೀನು ಮಿರರ್ ಮುಂದೆ ಪ್ಲೇನ್ ಮಿರರ್ ಮನ್ಯಾಗ ಒಂದು ಪ್ಲೇನ್ ಮಿರರ್ ಇರ್ತದ, ಪ್ಲೇನ್ ಮಿರರ್ ಮುಂದೆ ಹೋಗಿ ನಿಂತಿಯಪ್ಪ ಅಂದ್ರೆ ನೀನ್ ಏನ್ ಸೈಜ್ ಅದಿ, ನೀನ್ ಏನ್ ಹೈಟ್ ಅದಿ ಅದೇ ಹೈಟ್ ಇಮೇಜ್ ಕಾಣ್ತದಲ್ಲಿ. ನೀನ್ ಏನ್ ವಿಡ್ತ್ ಅದಿಪಿ ಅದೇ ವಿಡ್ತ್ ಒಳಗಡೆ ಇಮೇಜ್ ಕಾಣ್ತದ. ಮೀನ್ ಸೈಜ್ ಆಫ್ ದಿ ಆಬ್ಜೆಕ್ಟ್ ಏನದ? ಸೇಮ್ ಆಸ್ ದ ಸೈಜ್ ಆಫ್ ದಿ ಇಮೇಜ್. ಕರೆಕ್ಟಾ? ಇಮೇಜ್ ಸೈಜ್ ಏನೈತಿ? ಆಬ್ಜೆಕ್ಟ್ ಸೈಜಿಗೆ ಸೇಮ್ ಐತಿ. ಸೈಜ್ ಆಫ್ ಇಮೇಜ್ is same as the size of object. ಮತ್ತೆ ಯಾರ ಮನ್ಯಾಗ ಮಿರರ್ ಹಿಂಗೈತಲ್ಲ, ನೀ ಅದ್ರ ಮುಂದ ಸಪೋಸ್ ಶಾರ್ಟ್ ಇರ್ತಿ, ಅದ್ರ ಮುಂದೆ ನಿಂತ್ಕೊಂಡು ಹೈಟ್ ಕಾಣ್ತಿ, ಹಂಗೇನ್ರ ಐತನಪಿ? ಹಂಗಿತ್ತಂದ್ರೆ ಪ್ಲೇನ್ ಮಿರರ್ ಅನ್ನಲ್ಲ ಅದಕ್ಕೆ. ಇಟ್ ಮೇ ಬಿ ಸ್ಪೆರಿಕಲ್ ಮಿರರ್ ಆಗಿರ್ಬೋದು. ಮಿರರ್ ಮುಂದೆ ಹೋದ್ ನಿಂತ್ಕೊಂಡ ದೊಡ್ಡವ್ ಕಾಣ್ತಿ, ಇಲ್ಲ ಮಿರರ್ ಮುಂದೆ ಓದ್ಕೊಂಡ ಸಣ್ಣವ್ ಕಾಣ್ತಿ, ಇಲ್ಲ ಮಿರರ್ ಮುಂದೆ ಓದ್ಕೊಂಡ ದಪ್ಪ ಕಾಣ್ತೈತಿ, ಇಲ್ಲ ಮಿರರ್ ಮುಂದೆ ಓದ್ಕೊಂಡ ತೆಳ್ಳಗ್ ಕಾಣ್ತಿ. ಹಿಂಗೆಂದೂ ಆಗಲ್ಲ ಪ್ಲೇನ್ ಮಿರರ್ಸ್ ಒಳಗೆ. ನೀನ್ ಏನ್ ಸೈಜ್ ಇರ್ತಿ ನಿನ್ ಇಮೇಜ್ ಸೈಜ್ನು ಅದೇ ಇರ್ತಿ. ಹೌದಾ? ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್, ಸೈಜ್ ಆಫ್ ದಿ ಇಮೇಜ್ ಇಸ್ ಸೇಮ್ ಆಸ್ ದ ಸೈಜ್ ಆಫ್ ಆಬ್ಜೆಕ್ಟ್. ಹೌದಾ? ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ನೊಂದು ಅಬ್ಸರ್ವ್ ಮಾಡ್ರಿ ಅಲ್ಲಿ. ಏನು? ನೀನು ಮಿರರ್ ಇಂದ ಎಷ್ಟು ಡಿಸ್ಟೆನ್ಸ್ ಒಳಗೆ ನಿಂತಿರ್ತೀಯಲ್ಲಪಿ, ಇಮೇಜ್ನು ಮಿರರ್ ಇಂದ ಸೇಮ್ ಡಿಸ್ಟೆನ್ಸ್ ನಾಗ ಇರ್ತೈತಿ. ಸಪೋಸ್ ನೀವು 5 ಮೀಟರ್ ಒಳಗೆ ಇದೆಯಪ್ಪ ಅಂದ್ರೆ ಫ್ರಮ್ ದ ಮಿರರ್, ನಿನ್ ಇಮೇಜ್ನು 5 ಮೀಟರ್ ಇರ್ತೈತಿ ಫ್ರಮ್ ದ ಮಿರರ್. ಅಬ್ಸರ್ವ್ ಮಾಡಿರಿ. ಸಪೋಸ್ ಒಂದು ವಾಲಿಗೆ ಮಿರರ್ ಫಿಕ್ಸ್ ಮಾಡಿರ್ತಿ, ಅದರಿಂದ ಒಂದು 100 ಸೆಂಟಿಮೀಟರ್ ದೂರ ನಿಂತಿರ್ತೀನಿ ನೀನು, ಇಮೇಜ್ನು 100 ಸೆಂಟಿಮೀಟರ್ ದೂರ ಇರ್ತೈತಿ ಫ್ರಮ್ ದ ಮಿರರ್. ಲಿತ್ರ 100 ಸೆಂಟಿಮೀಟರ್ ದೂರ ಇರ್ತೈತಿ. ನಿನ್ ಲಿತ್ರ ಅಲ್ಲ, ನಿನ್ ಲಿತ್ರ ಎಷ್ಟಪಿ? 200 ಸೆಂಟಿಮೀಟರ್ ದೂರ ಇರ್ತೈತಿ. ಹೌದಾ? ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಮಿರರ್ ಟು ದ ಆಬ್ಜೆಕ್ಟ್ ಈಸ್ ಸೇಮ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇಮೇಜ್ ಟು ದ ಮಿರರ್. ಹೌದಾ ಇಲ್ಲ? ಡಿಸ್ಟೆನ್ಸ್ between image to mirror is same as distance between object to mirror. This is second characteristic. Okay, note ಮಾಡ್ಕೊಳ್ರಿ. These are very very important for 2 marks. Correct? Next, third one ಏನಾಗ್ತದೆ? ಫಸ್ಟ್ ಒನ್ ರಿಲೇಟೆಡ್ ಟು ಸೈಜ್ ಆಯ್ತು, ಸೆಕೆಂಡ್ ಒನ್ ರಿಲೇಟೆಡ್ ಟು ಡಿಸ್ಟೆನ್ಸ್ ಆಯ್ತು. ಥರ್ಡ್ ಒನ್ ನೋಡೋಣ. ಇನ್ನೊಂದು ನೋಡ್ರಿ ಏನಪ್ಪಿ, ಮಿರರ್ ಮುಂದೆ ಹೋಗಿ ನಿಂತು ರೈಟ್ ಹ್ಯಾಂಡ್ ಲಿಫ್ಟ್ ಮಾಡಿದ್ರಪ್ಪ ಅಂದ್ರೆ ಮಿರರ್ ಒಳಗಡೆ ಲೆಫ್ಟ್ ಹ್ಯಾಂಡ್ ಲಿಫ್ಟ್ ಆದಂಗೆ ಕಾಣ್ತದೆ. ಅಂದ್ರೆ ಉಲ್ಟಾ ಆಗ್ಯದ. ಏನಾಗ್ಯದಪ್ಪಿ? ಉಲ್ಟಾ ಆಗ್ಯದ. ಏನ್ ಉಲ್ಟಾ ಆಗ್ಯದ? ಸೈಡ್ ಟು ಸೈಡ್ ಉಲ್ಟಾ ಆಗ್ಯದ. ರೈಟ್ ಟು ಲೆಫ್ಟ್ ಶಿಫ್ಟ್ ಆಗೈತಿ, ಲೆಫ್ಟ್ ಟು ರೈಟ್ ಶಿಫ್ಟ್ ಆಗೈತಿ. ರೈಟ್ ಈಸ್ ಶಿಫ್ಟೆಡ್ ಟು ದ ಲೆಫ್ಟ್ ಅಪಿ, ಲೆಫ್ಟ್ ಈಸ್ ಶಿಫ್ಟೆಡ್ ಟು ದ ರೈಟ್. ಅಂದ್ರೆ ರೈಟ್ ಟು ಲೆಫ್ಟ್ ಉಲ್ಟಾ ಪಲ್ಟಾ ಆಗ್ಯದಪ್ಪಿ. ಉಲ್ಟಾ ಆಗ್ಯದ ಇಲ್ಲ ಅಂದ್ರೆ ಇನ್ವರ್ಟೆಡ್ ಆಗೈತಿ. ಹೆಂಗ್ ಇನ್ವರ್ಟೆಡ್ ಆಗೈತಿ? ಸೈಡ್ ಟು ಸೈಡ್ ಇನ್ವರ್ಟೆಡ್ ಆಗೈತಿ. ಹೌದಾ? ಟಾಪ್ ಟು ಬಾಟಮ್ ಇನ್ವರ್ಟೆಡ್ ಆಗಿಲ್ಲ. ಮಿರರ್ ಮುಂದೆ ಹೋಗ್ಕೊಳ್ಳ ತೆಲಿ ಕೆಳಗ ಕಾಲ್ ಮ್ಯಾಕ್ ಹಂಗೆ ಅದ ಕಾಣ್ತೇನು? ಕಾಣಲ್ಲ. ಬಟ್ ರೈಟ್ ಇದು ಲೆಫ್ಟ್ಗೂ ಇರ್ತದೆ, ಲೆಫ್ಟ್ ಇದು ರೈಟಿಗೆ ಹೋಗ್ತಿರ್ತದೆ. ಆ ತರ ಅಪಿಯರ್ ಆಗ್ತದೆ ಇಮೇಜ್. ಅಂದ್ರೆ ಏನು? ಇಮೇಜ್ ಈಸ್ ಉಲ್ಟಾ. ಉಲ್ಟಾ ಅಂದ್ರೆ ಏನಂತೀವಿ? ಇನ್ವರ್ಟೆಡ್ ಅಂತೀರಿ. ಇನ್ವರ್ಟೆಡ್. ಇಮೇಜ್ ಈಸ್ ಉಲ್ಟಾ. ಇನ್ವರ್ಟೆಡ್. ಹೆಂಗ್ ಇನ್ವರ್ಟೆಡ್? ಸೈಡ್ ಟು ಸೈಡ್. ಬಟ್ ಸೈಡ್ ಟು ಸೈಡ್ ಅಂದ್ರೆ ನನಗ ಚಂದ ಅನ್ಸಲ್ಲ. ನಮಗ್ ಚಂದ ಅನಿಸ್ಬೇಕು. ಹೌದಾ ಇಲ್ಲ? ಚಂದ ಅನಿಸ್ಬೇಕಾದ್ರೆ ಏನ್ ಬರೀತೀನಿ ನಾನು? ಲ್ಯಾಟ್ರಲಿ ಬರೀತೀನಿ. ಲ್ಯಾಟ್ರಲಿ ಇನ್ವರ್ಟೆಡ್. ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್. ಸೈಡ್ ಟು ಸೈಡ್ ಉಲ್ಟಾ ಆಗಿರ್ತದೆ, ಲ್ಯಾಟ್ರಲಿ ಇನ್ವರ್ಟೆಡ್ ಅಂತ ಕರಿತೀವಿ. ನೆಕ್ಸ್ಟ್ ಫೋರ್ತ್ ಒನ್. ಇಲ್ಲಿ ನೋಡು, ಇಮೇಜು ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು, ಇಮ್ಯಾಜಿನರಿ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು. ಇಮೇಜು ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು, ಇಮ್ಯಾಜಿನರಿ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು. ಇಮ್ಯಾಜಿನರಿ ಲೈಟ್ ರೇಸ್ ಇಂದ ಫಾರ್ಮ್ ಆಗೈತಿ. ಇದು ಇಮ್ಯಾಜಿನರಿ ಲೈಟ್ ರೇಸ್ ಇಂದ ಫಾರ್ಮ್ ಆಗೈತಪ್ಪ ಅಂದ್ರ ಇಮೇಜ್ ಈಸ್ ಇಮ್ಯಾಜಿನರಿ. ಇಮೇಜ್ ಏನಾಗೈತಿ ಇಲ್ಲಿ? ಇಮ್ಯಾಜಿನರಿ ಆಗೈತಿ. ಇಮೇಜ್ ಈಸ್ ಇಮ್ಯಾಜಿನರಿ. ಆ ಇಮ್ಯಾಜಿನರಿಗೆ ಇನ್ನೊಂದು ವರ್ಡ್ ಬರೀತೀನಿ ನಾನು, ವರ್ಚುವಲ್ ಅಂತ ಬರೀತೀನಿ. ವರ್ಚುವಲ್. ಇಮೇಜ್ ಈಸ್ ಇಮ್ಯಾಜಿನರಿ. ಇಮೇಜ್ ಈಸ್ ವರ್ಚುವಲ್. ಇಮ್ಯಾಜಿನರಿ, ವರ್ಚುವಲ್ ಬೋತ್ ಆರ್ ಸೇಮ್. ಇಮ್ಯಾಜಿನರಿ, ವರ್ಚುವಲ್. ಓಕೆ, ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಏನಾಗ್ತದೆ ಇಲ್ಲಿ? ಲೆಟ್ಸ್ ಸಿ ಹಿಯರ್. ಇಮೇಜು ಸೀದಾ ಅದ, ಉಲ್ಟಾ ಅದ. ಮಿರರ್ ಮುಂದೆ ನಿಂತೆ ಅಂದ್ರ ನಿನ್ ಇಮೇಜ್ ಸೀದಾ ಕಾಣ್ತದ, ಉಲ್ಟಾ ಕಾಣ್ತದ. ನೀವ್ ಓದ್ಕೊಳ್ಳೇನ ಅಣ್ಣ ಬಂದ ಅಂತ ತಲೆ ಕೆಳಗ ಕಾಲ್ ಮ್ಯಾಕ್ ಆಗ್ತದ? ಆಗಲ್ಲ. ನೀ ಹೆಂಗೋ ನಿಂತಿರ್ತಿ
ಹಂಗೆ ಫಾರ್ಮ್ ಆಗುತ್ತೆ. ಅಂದ್ರೆ ಇಮೇಜ್ ಏನೈತಿ ಎರೆಕ್ಟ್ ಐತಿ. ಏನೈತಿ ಇಮೇಜು ಎರೆಕ್ಟ್ ಐತಿ. ಇಮೇಜ್ ಈಸ್ ಎರೆಕ್ಟ್. Image is erect. These 5 characteristics are very, very important for 2 marks for your upcoming board examination. Board examination ಗೆ 5 characteristics ಏನದಲ್ಲಪಿ, these are very, very, very important ಅಪಿ. Okay? Okay. ಈ ಸೆಷನ್ ಒಳಗಡೆ ಇಷ್ಟು ನೋಡೋಣ. ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ ಒಳಗಡೆ ನಾವೇನು ನೋಡೋಪಿ, ಸ್ಪೆರಿಕಲ್ ಮಿರರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿಲ್ಲ, ಸ್ಪೆರಿಕಲ್ ಮಿರರ್ ಬಗ್ಗೆ, ಸ್ಪೆರಿಕಲ್ ಮಿರರ್ ನಾವು ಇಂಪ್ಲಿಮೆಂಟ್ ಮಾಡಿವಿ, ಸ್ಪೆರಿಕಲ್ ಮಿರರ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೊಂಟಿವಪ್ಪ ಅಂತಂದ್ರ ಇದರಲ್ಲಿಂದ ಏನೋ ಒಂದು ಶಾರ್ಟೇಜ್ ಬಿದ್ದದ ನಮಗೆ. ನಮಗೆ ಏನ್ ಡಿಮ್ಯಾಂಡ್ ಐತಿ ಎಲ್ಲಾ ಡಿಮ್ಯಾಂಡ್ ಇದೇನ್ ಮಾಡಿಲ್ಲ, ನಮ್ಗ ಫುಲ್ಫಿಲ್ ಮಾಡಿಲ್ಲ. ಫುಲ್ಫಿಲ್ ಮಾಡಿಲ್ಲಪ್ಪ ಅಂತಂದ್ರೆ ಅದನ್ನು ಫುಲ್ಫಿಲ್ ಮಾಡೋರು ಯಾರು? ಸ್ಪೆರಿಕಲ್ ಮಿರರ್. ಸಮ್ ಎಕ್ಸ್ಟ್ರಾ ಪ್ರೊವೈಡ್ ಮಾಡಿ, ಏನೋ ಒಂದು ಎಕ್ಸ್ಟ್ರಾ, ಇದಕ್ಕಿಂತ ಜಾಸ್ತಿ ಏನೋ ಒಂದು ಪ್ರೊವೈಡ್ ಮಾಡ್ತಾವ. ಹೌದಾ? ಅದು ಏನಂತೇಳಿ ನೋಡೋಣ ಇನ್ ಅಪ್ಕಮಿಂಗ್ ಸೆಷನ್. ಓಕೆ. ಇನ್ನೊಂದು, ಇಲ್ಲಿ ಡಯಾಗ್ರಾಮ್ ನ ಈ ತರ ಎವ್ರಿ ಟೈಮ್ ಸಮ್ ಡೌಟ್ಸ್ ಇರ್ತೈತಿ. ನನಗೂ ಅದೇ ತರ ಡೌಟ್ ಬರ್ತೈತಿ. ನಮ್ ಸರ್ ಏನ್ ಬೋರ್ಡ್ ಮೇಲೆ ಡ್ರಾ ಮಾಡ್ತಿದ್ರಲ್ಲ, ನಾನು ಅದನ್ನ ಬಿಟ್ಟು ಸರ್ ಹಂಗೆ ಹಾಕ್ರಿ, ನಾ ಬೇರೆ ತರ ಡ್ರಾ ಮಾಡ್ತೀನಿ, ಹಂಗೆ ಯಾಕೆ ಡ್ರಾ ಮಾಡ್ಬೇಕ್ರಿ, ಹಿಂಗೆ ಯಾಕೆ ಡ್ರಾ ಮಾಡಿ, ಬೇಡಪ್ಪ, ನಿನಗೆ ಹೆಂಗ್ ಇಷ್ಟ ಬರ್ತದ ಹಂಗ್ ಡ್ರಾ ಮಾಡು, ಬಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಫಾಲೋ ಮಾಡ್ತಿರ್ಬೇಕು. ಅದನ್ನ ಇನ್ನೊಂದ್ ತರ ಡ್ರಾ ಮಾಡಿ. ಮಿರರ್ ಏನಿದು? ಪ್ಲೇನ್ ಮಿರರ್. ಇಲ್ಲಿ ಆಬ್ಜೆಕ್ಟ್. ಮಿನಿಮಮ್ ಹೌ ಮೆನಿ ಲೈಟ್ ರೇಸ್ ವಿ ನೀಡ್ ಟು ಫಾರ್ಮ್ ಅನ್ ಇಮೇಜ್? 2 ಲೈಟ್ ರೇಸ್ ಬೇಕು. ಒಂದ್ ಹಿಂಗ್ ತಗೋತೀವಿ, ಇದು ಒಂದ್ ಲೈಟ್ ರೇ. ಸೆಕೆಂಡ್ ಲೈಟ್ ರೇ ಈ ತರ ಇನ್ಸಿಡೆಂಟ್ ಆಯ್ತು. ಓಕೆ. ನಾನು ಈ ತರ ಒಂದು ಪರ್ಪೆಂಡಿಕ್ಯುಲರ್ ತಗೊಂಡಿನಿ, ಇನ್ನೊಂದು ಟ್ಯಾಂಜೆನ್ಷಿಯಲ್ ತಗೊಂಡಿ. ಈಗ ಎರಡು ಟ್ಯಾಂಜೆನ್ಷಿಯಲ್ ತಗೋತೀನಿ, ಅಟ್ ಸರ್ಟನ್ ಆಂಗಲ್ ತಗೋತೀನಿ. ರಿಫ್ಲೆಕ್ಟ್ ಆಗಿ ಏನಾಗ್ತಾವಲ್ಲ, ಈ ತರ ರಿಫ್ಲೆಕ್ಟ್ ಆಗಿ ಹೋಗ್ತಾವ. ಓಕೆ. ಈ ಕಡೆ ದೀಸ್ ಆರ್ 2 ರಿಫ್ಲೆಕ್ಟೆಡ್ ಲೈಟ್ ರೇಸ್. ಇವೆರಡು ಮೀಟ್ ಆಗ್ಬೇಕು, ಅವಾಗಷ್ಟೇ ಇಮೇಜ್ ಫಾರ್ಮ್ ಆಗ್ತದೆ. ಇವೆರಡು ಯಾವಾಗ ಮೀಟ್ ಆಗ್ತಾವ? ಇವೆರಡು ಮೀಟ್ ಆಗ್ತಾವ ಯಾವಾಗ? ಮೀಟ್ ಆಗಲ್ಲ. ಮೀಟ್ ಆಗಲ್ಲಪ್ಪ ಹೆಂಗಾರ ಮಾಡಿ ಮೀಟ್ ಮಾಡ್ಬೇಕಲ್ಲ. ಈ ಕಡೆ ತಗೊಂಬ, ಈ ಕಡೆ ತಗೊಂಬ, ಎಕ್ಸ್ಟೆಂಡ್ ಮಾಡ್ಕೊ. ಏನ್ ಮಾಡ್ಕೋತಿ? ಎಕ್ಸ್ಟೆಂಡ್ ಮಾಡ್ಕೋ. ಲೇಟೆಸ್ಟ್ ಎಕ್ಸ್ಟೆಂಡ್ ಎಲ್ಲಿ ಮೀಟ್ ಆದೋಪಿ? ಈ ಪಾಯಿಂಟ್ ಒಳಗಡೆ ಮೀಟ್ ಆದ. ಓಕೆ. ಇಮೇಜ್ ಫಾರ್ಮ್ ಆಯ್ತು. ಎರಡು ಸೇಮ್ ಅದಿಲ್ಲ. ಡಿಸ್ಟೆನ್ಸ್ ಹಿಯರ್, ಹಿಯರ್ ಡಿಸ್ಟೆನ್ಸ್, ಹಿಯರ್ ಡಿಸ್ಟೆನ್ಸ್ ಸೇಮ್. ಇಲ್ಲಿ ಡಿಸ್ಟೆನ್ಸ್ ನೋಡಪ್ಪಿ, ಹಿಯರ್ ಡಿಸ್ಟೆನ್ಸ್, ಹಿಯರ್ ಡಿಸ್ಟೆನ್ಸ್ ಸೇಮ್. Distance same, distance same, here distance same. ಈ ತರ ನೋಡಿ, ನಿನಗೆ ಹೆಂಗ್ ಬೇಕು ಹಂಗ್ ಡ್ರಾ ಮಾಡ್ಕೋಬೇಕಪ್ಪಿ, ಬಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಫಾಲೋ ಮಾಡ್ತಾರೆ. ಕರೆಕ್ಟಾ? ಅಂಡ್ ದಿಸ್ ಇಸ್ ಅಬೌಟ್ ಯುವರ್ ಪಾರ್ಟ್ 5 or image formation by plane mirror. This is very, very important for 2 marks. Okay. And ಇದೇ ತರ ಸಪೋರ್ಟ್ ಮಾಡ್ತಿರಪ್ಪಿ. From this up to here 500 subscribers are completed. Keep watching and support my continuous. This is your Pradeep Gowda. Thank you. We'll see you in the next video.